ಸೇರಿದಂತೆ 14 ಜನ ಆರೋಪಿಗಳನ್ನ ದರ್ಶನ್ ಗ್ಯಾಂಗ್ಗೆ ಜೈಲ ಅಥವಾ ಮತ್ತೆ ಕಸ್ಟಡಿನ 42ನೇ ACMM ಕೋರ್ಟ್ಗೆ ಆರೋಪಿಗಳನ್ನ ಹಾಜರುಪಡಿಸಲಾಗಿದೆ. ಇಲ್ಲಿ ಬೇಲ್ ಅನ್ನೋ ಪ್ರಶ್ನೆ ಬರುವುದೇ ಇಲ್ಲ. ಅಂತ ಒಂದು ಭರ್ಭರವಾಗಿ ಹತ್ಯೆ ಮಾಡಿದ್ದಾರೆ ವಿತ್ ಪ್ರೂಫ್, ವಿತ್ ಎವಿಡೆನ್ಸ್. ಪೊಲೀಸರು ಇವತ್ತು ಅಷ್ಟೂ ಜನರನ್ನ ಕರೆದುಕೊಂಡು ಬಂದು ಕಟಕಟೆಯಲ್ಲಿ ನಿಲ್ಲಿಸಿದ್ದಾರೆ. ಈಗ ವಿಚಾರಣೆ ಆರಂಭ ಆಗುತ್ತೆ. ನ್ಯಾಯಾಧೀಶರು ಇವತ್ತು ಪ್ರಶ್ನೆ ಮಾಡ್ತಾರೆ. ಮೊನ್ನೆ ಕೂಡ ಪ್ರಶ್ನೆ ಮಾಡಿದ್ರು ನ್ಯಾಯಾಧೀಶರು, ಇವತ್ತು ಕೂಡ ಒಂದಷ್ಟು ಪ್ರಶ್ನೆಗಳು ಮಾಡ್ತಾರೆ. ನಮ್ಮ ಹಿರಿಯ ಕ್ರೈಮ್ ರಿಪೋರ್ಟರ್ ಸುನಿಲ್ ಧರ್ಮಸ್ಥಳ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಏನಾಗ್ಬೋದು, ಜೈಲ ಅಥವಾ ಕಸ್ಟಡಿನ? ಕಾಮಾಕ್ಷಿಪಾಳ್ಯ ಪೊಲೀಸರು 5 ಜನ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಈ ಸಂಬಂಧಪಟ್ಟಿದ್ದಾರೆ ಕರ್ಕೊಂಡು ಹೋಗಿರುವಂತಹ ದೃಶ್ಯಗಳನ್ನು ಕೂಡ ನೋಡಿದ್ವಿ. ಇದರಲ್ಲಿ 2 ವ್ಯಾನ್ ನಲ್ಲಿ ಆರೋಪಿಗಳನ್ನ ಕರ್ಕೊಂಡು ಹೋಗಿರುವಂತದ್ದು. ಮೊದಲು ಹೋಗಿರುವಂತಹ ವ್ಯಾನ್ ನಲ್ಲಿ ಇದ್ದಂತಹ ಆರೋಪಿಗಳನ್ನ ಜುಡಿಷಿಯಲ್ ಕಸ್ಟಡಿಗೆ ಬಿಡೋದಕ್ಕೆ ನಿರ್ಧಾರವನ್ನು ಮಾಡಿರುವಂತದ್ದು. ಹಾಗಾಗಿ ಅವ್ರನ್ನ ಕಸ್ಟಡಿಗೆ ಕೊಡಿ ಅನ್ನುವಂತ ಯಾವುದೇ ರೀತಿಯ ಮನವಿಯನ್ನು ಕೂಡ ಪೊಲೀಸರು ಸಲ್ಲಿಸಲ್ಲ. ಆದ್ರೆ 2ನೇ ಗಾಡಿಯಲ್ಲಿ ಇದ್ದಂತಹ ದರ್ಶನ್ ಸೇರಿದಂತಹ ಉಳಿದ ಆರೋಪಿಗಳನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿ ಅವ್ರನ್ನ ಸಪರೇಟ್ ವ್ಯಾನ್ ನಲ್ಲಿ ಈಗ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಸರ್ಕಾರದ ಪರವಾಗಿ, ಪೊಲೀಸ್ ಪರವಾಗಿ ವಾದವನ್ನ ಮಾಡೋದಕ್ಕೆ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಪ್ರಸನ್ನ ಕುಮಾರ್ ಅವ್ರನ್ನ ನೇಮಕ ಮಾಡಿರುವಂತದ್ದು ಕೂಡ ಈ ಪ್ರಕರಣದ ಗಂಭೀರತೆ ಎಷ್ಟಿದೆ ಅನ್ನುವಂಥದ್ದನ್ನು ಕೂಡ ಅರ್ಥ ಮಾಡ್ತದೆ. ಸೊ ಸದ್ಯಕ್ಕೆ ಅವ್ರನ್ನ ಕೋರ್ಟ್ ಕರ್ಕೊಂಡು ಹೋಗಿದ್ದಾರೆ. ಈ ಪೊಲೀಸರ ಪರವಾಗಿ ವಾದವನ್ನು ಮಂಡಿಸುವಂತಹ ವಕೀಲರು ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಅವ್ರನ್ನ ಕೊಡಿ ಅಂತ ಹೇಳಿ ಮನವಿಯನ್ನು ಸಲ್ಲಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಬಹುತೇಕ ಈ 4 ರಿಂದ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. 5 ಜನ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿ ಕೊಡುವಂತ ಚಾನ್ಸಸ್ ಜಾಸ್ತಿ ಇದೆ. ಇದಕ್ಕೆ ಕಾರಣ ಏನು ಅನ್ನುವಂತ ಒಂದು ಪ್ರಶ್ನೆ ಕೂಡ ಬರುತ್ತೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಅವ್ರನ್ನ ಸ್ಥಳಕ್ಕೂ ಕೂಡ ಕರ್ಕೊಂಡು ಹೋಗಿ ಸ್ಪಾಟ್ ಮಾಜರ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಆದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳುವಂತ ಒಂದು ಅಗತ್ಯ ತನಿಖಾಧಿಕಾರಿಗಳಿಗಿದೆ. ಅದು ಈ ಪ್ರಮುಖ ಆರೋಪಿಗಳಾದಂತಹ ದರ್ಶನ್ ಇರ್ಬೋದು, ಪವಿತ್ರ ಗೌಡ ಇರ್ಬೋದು, ಅದೇ ರೀತಿಯಲ್ಲಿ ವಿನಯ್ ಇರ್ಬೋದು, ಇವ್ರ ಕಡೆಯಿಂದ ಮಾಹಿತಿಗಳನ್ನ ಪಡ್ಕೋಬೇಕು ಮತ್ತು ಇವ್ರನ್ನ ಮತ್ತಷ್ಟು ವಿಚಾರಣೆ ಹಾಗೆ ಸಂಪರ್ಕದಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಕಣ್ಣೀರಿಡುತ್ತಲೇ ಕೋರ್ಟ್ಗೆ ಹೋದಂತ ಪವಿತ್ರ ಗೌಡ ನೋಡಿ, ಇಲ್ಲಿ ದೃಶ್ಯಾವಳಿಯಲ್ಲಿ ಕಣ್ಣೀರಿಡುತ್ತಾಳೆ. ನೋಡಿ, ನಮ್ಮ ಮಾಧ್ಯಮದವರಿಗೆ ಅಲ್ಲಿವರೆಗೂ ಅಷ್ಟೇ ಇರೋದು. ಹೌದು, ಅಲ್ಲಿಂದ ಒಳಗಡೆ ಹೋಗಿ ವಿಜುವಲ್ಸ್ ಅನ್ನ ತೆಗೆಯುವಾಗಿಲ್ಲ, ಎಂಟ್ರಿ ಇಲ್ಲ. ಯಾಕಂದ್ರೆ ನಮಗೂ ಒಂದಷ್ಟು ಕಾನೂನಿನ ಚೌಕಟ್ಟಿನ ಒಳಗಡೆ ಕೆಲಸ ಮಾಡಬೇಕು. ಆ ಕೆಲಸವನ್ನು ಮಾಡ್ತಾ ಇದ್ವಿ. ನಮ್ಮ ಕ್ಯಾಮ್ರಾಮನ್ ಆಗಲಿ ಅಥವಾ ಮೊಬೈಲನ್ನು ಒಳಗಡೆ ತಗೊಂಡೋಗಿ ಶೂಟ್ ಮಾಡಿದಾಗ ಯಾವುದು ಕೂಡ ಮಾಡೋದಿಲ್ಲ. ನಾವೇ ಅಂತಲ್ಲ, ಸಾಮಾನ್ಯ ಜನರು ಕೂಡ ಹೋಗಿ ಅಲ್ಲಿ ಮೊಬೈಲಲ್ಲಿ ಶೂಟ್ ಮಾಡೋಗಿಲ್ಲ. ಅವರ ಮೇಲೂ ಕೂಡ ಕಂಟೆಂಟ್ ಆಫ್ ಕೋರ್ಟ್ ಆಗುತ್ತೆ. ನೋಡಿ, ಇಲ್ಲಿ ಕಣ್ಣೀರಿಡುತ್ತಲೇ ಕೋರ್ಟ್ನ ಒಳಗಡೆ ಪವಿತ್ರ ಗೌಡ A1, ಹಿಂಬದಿಯಲ್ಲಿ A2 ದರ್ಶನ್ ಕೋರ್ಟ್ ಒಳಗಡೆ ಪ್ರವೇಶ ಮಾಡ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಈಗ ಕೋರ್ಟ್ ಹಾಲಲ್ಲಿ ಪವಿತ್ರ ಗೌಡ ಪುತ್ರಿ ಕೂಡ ಆಗಮಿಸಿದ್ದಾರಂತೆ. ನೋಡಿ, ಮುಖವನ್ನ ಮುಚ್ಚಿಕೊಂಡು ಹೋಗ್ತಾ ಇರುವಂತಹ A1 ಆರೋಪಿ ಆಗಿರುವ ಪವಿತ್ರ ಗೌಡ, ಹಿಂಬದಿಯಲ್ಲಿ ದರ್ಶನ್ ಹೋಗ್ತಾ ಇರುವಂತ ದೃಶ್ಯವನ್ನ ಇಲ್ಲಿ ಗಮನಿಸ್ತಾ ಇದ್ದೀವಿ. ಕೋರ್ಟ್ನಲ್ಲಿ ಕಿಕ್ಕಿರಿದು ಸೇರಿದ್ದಾರಂತೆ ಜನ. ಕೇಸ್ ಏನಾಗುತ್ತೆ ಅಂತ ತಿಳಿದುಕೊಳ್ಳೋದಕ್ಕೆ. ಯೂಶಲಿ ಬೇರೆ ಪ್ರಕರಣಗಳಲ್ಲಿ ಮುಖಕ್ಕೆ ಕಪ್ಪು ಬಟ್ಟೆಯನ್ನು ಹಾಕೊಂಡು ಮುಖಕ್ಕೆ ಕರ್ಕೊಂಡ್ಬರ್ತಾರೆ. ಯಾಕೆ ಅಂತಂದ್ರೆ ಅದು TP ಆಗಿರೋದಿಲ್ಲ ಅಂತ. ಐಡೆಂಟಿಫಿಕೇಶನ್ ಪೀರಿಯಡ್ ಅಂತ ಬರುತ್ತೆ. ಹಾಗಾಗಿ ಅವರನ್ನು ಮುಖ ಮುಚ್ಚಿಕೊಂಡು ಕರ್ಕೊಂಡು ಬರ್ತಾರೆ. ಈ ಕೇಸಲ್ಲಿ ಹಾಗಲ್ಲ. CCTV ಫುಟೇಜ್ ಎಲ್ಲವೂ ಕೂಡ ಹೇಳ್ಬಿಟ್ಟಿದೆ ಅಂತೇಳಿ ಪೊಲೀಸರ ಮಾಹಿತಿ ಕೊಡ್ತಾ ಇದ್ದಾರೆ.
ಇಲ್ಲಿ ಅವ್ರು ಕೊಡ್ಲ ಅಂದ್ರೆ ನಾವೇ ಮುಖ ಮುಚ್ಕೊಂಡು ಹೋಗ್ತೀವಿ ಅಂತ ನೋಡಿ. ಇಲ್ಲಿ ವೇಲಲ್ಲಿ ಮುಖವನ್ನ ಮುಚ್ಚಿಕೊಂಡು ಹೋಗ್ತಾ ಇದ್ದಾರೆ ಪವಿತ್ರ ಗೌಡ. ಇವತ್ತು ಅಂತ ಕೆಲಸವನ್ನ ಮಾಡಿದ್ದಾರೆ ಅವರು, ಅಂತ ಪರಿಸ್ಥಿತಿ ಬಂದಿದೆ ಅವ್ರಿಗೆ. A1 ಆರೋಪಿಗೆ ಅಶ್ಲೀಲ ಮೆಸೇಜ್ ಮಾಡಿದ ವಿಚಾರ A2ಗೆ ಗೊತ್ತಾಗುತ್ತೆ. A2 ಇನ್ನೊಬ್ಬರಿಗೆ ಹೇಳ್ತಾರೆ, ಮತ್ತೊಬ್ಬ ಆರೋಪಿ ಮತ್ತೊಂದು ಪ್ಲಾನಿಂಗ್ ಅನ್ನ ಕೊಡ್ತಾರೆ. ದೊಡ್ಡ ಮಟ್ಟದಲ್ಲಿ ಪ್ಲಾನಿಂಗ್ ಅನ್ನ ಮಾಡಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಯಾರು ಚಾಟ್ ಮಾಡಿದ್ರು ಅವತನನ್ನ ಚಿತ್ರದುರ್ಗದಿಂದ ಎತ್ತಾಕೊಂಡು ಬಂದು ಭರ್ಭರವಾಗಿ ಕೊಲ್ತಾರೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್, ರೇಣುಕಾಸ್ವಾಮಿ ಹತ್ಯೆ ಕೇಸ್ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಪೊಲೀಸರು. ಒಂದು ಕಡೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಜೈಲ ಅಥವಾ ಕಸ್ಟಡಿನ? ಸರ್ಕಾರದ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ವಾದವನ್ನ ಮಂಡಿಸಲಿದ್ದಾರೆ. ಇವರು CBI ಇಡಿ ಪರ ವಕೀಲರು ಕೂಡ ಆಗಿದ್ದಾರೆ. ದರ್ಶನ್ ಪರ ನಾರಾಯಣಸ್ವಾಮಿ ಅವರಿಂದ ವಾದವನ್ನ ಮಂಡಿಸಲಾಗುತ್ತೆ, ಪ್ರತಿವಾದವನ್ನ ಮಂಡಿಸ್ತಾರೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ ತನಿಖೆ ಚುರುಕುಗೊಂಡಿದ್ದು ಇಲ್ಲಿಯವರೆಗೂ ಕೂಡ ಖಡಕ್ ಅಧಿಕಾರಿಗಳು ಏನೆಲ್ಲ ಮಾಡಿದ್ರು ಅಂತೇಳಿ ನಿಮಗೆ ಈ ಹಿಂದಿನ ನ್ಯೂಸ್ನಲ್ಲಿ ನಿಮಗೆ ತಿಳಿಸಿದ್ವಿ. ಈ ಒಂದು ಪ್ರಕರಣ ಗೊತ್ತಾಗ್ತಾ ಇದ್ದಂತೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ACP ತಿಳಿಸ್ತಾರೆ. ACP ಚಂದನ್ ಅವರು DCP ಗಿರೀಶ್ ಅವ್ರಿಗೆ ತಿಳಿಸ್ತಾರೆ. DCP ಗಿರೀಶ್ ಅವರು ಅಡಿಷನಲ್ ಕಮಿಷನರ್ ಆಗಿರುವಂತಹ ಸತೀಶ್ ಅವರು ತಿಳಿಸ್ತಾರೆ. ಸತೀಶ್ ಅವರು ತಕ್ಷಣ ಕಮಿಷನರ್ ದಯಾನಂದ್ ಅವರಿಗೆ ತಿಳಿಸ್ತಾರೆ. ನೋಡಿ ಇಲ್ಲಿ ಹೈರಾರ್ಕಿ. ಇನ್ಸ್ಪೆಕ್ಟರ್ ACPಗೆ ಹೇಳ್ತಾರೆ, ACP DCPಗೆ ಹೇಳ್ತಾರೆ, DCP ADCPಗೆ ಹೇಳ್ತಾರೆ, ADCP CPಗೆ ಹೇಳ್ತಾರೆ, ಕಮಿಷನರ್ ಆಫ್ ಪೊಲೀಸ್ಗೆ ಹೇಳ್ತಾರೆ. ಎಲ್ಲರೂ ಕೂಡ ವಿಚಾರವನ್ನ ತಿಳಿದುಕೊಂಡು ತಕ್ಷಣ ಸಾಕ್ಷ್ಯಾಧಾರಗಳನ್ನು ಹುಡುಕಿ ಅಂತ ಹೇಳ್ಬಿಡ್ತಾರೆ. ಸಾಕ್ಷ್ಯಾಧಾರಗಳ ಸಮೇತವಾಗಿ ಆರೋಪಿಗಳನ್ನು ಲಾಕ್ ಮಾಡ್ತಾರೆ. ನಾನೇನು ಮಾಡಿದ್ದೀನಿ ಸ್ವಾಮಿ ಅಂತ ಪ್ರಶ್ನೆ ಮಾಡಿದಾಗ, ನೋಡಪ್ಪ ನಮ್ಮ ಹತ್ರ ಈ ಥರ ಪ್ರೂಫ್ ಇದೆ, ಇದರಲ್ಲಿರೋದು ನೀನೇ ಅಲ್ವಾ ಅಂತೇಳಿ ತೋರಿಸಿ ಲಾಕ್ ಮಾಡ್ತಾರೆ. ಈ ರೀತಿಯಾಗಿ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ. ಕೋರ್ಟ್ ಹಾಲಲ್ಲಿದ್ದಾರೆ. ಪವಿತ್ರ ಗೌಡ A1 ಆರೋಪಿ ಕಣ್ಣೀರನ್ನ ಇಟ್ಟಿದ್ದಾರೆ. ಮತ್ತೊಂದು ವಿಜುವಲ್ಸ್ ಅನ್ನು ನೋಡ್ತಾ ಇದ್ರಿ ನೀವು. ಪೊಲೀಸ್ ವಾಹನದಲ್ಲಿ ದರ್ಶನ್ ನೋಡಿ, ಅಲ್ಲೋಡಿ ಇಲ್ಲಿ ಪೊಲೀಸರು ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯ. ಈ ವಾಹನದಲ್ಲಿ ಇವರೆಲ್ಲರೂ ಕೂಡ ಕಸ್ಟಡಿಗೆ ಹೋಗ್ತಾರೆ, ಯಾವುದೇ ಅನುಮಾನವಿಲ್ಲ. ಎಷ್ಟು ಜನ ಇದ್ದಾರೆ? A2 ಆರೋಪಿ ಹೇಳಿದ್ರು. A2 ಆರೋಪಿ ದರ್ಶನ್. ನೋಡಿ ಕೈ ಹಿಡ್ಕೊಂಡು ಕರೆದ್ರು, ಬರ್ತೀನಿ ನಡೀರಿ ಅಂತದ್ದು. ಯೂಶಲಿ ಕೋರ್ಟ್ ಕರ್ಕೊಂಡು ಹೋಗ್ಬೇಕಾದ್ರೆ ಕೈಗೆ ಬೇಡಿಯನ್ನೆಲ್ಲ ಹಾಕಿ ಕರ್ಕೊಂಡು ಹೋಗಲ್ಲ. ಅವೆಲ್ಲ ಒಂದು ರೀತಿಯಲ್ಲಿ ವೈಲೇಷನ್ ಆದಂತ ಕೋರ್ಟ್ನ ಹಾಲ್ ಒಳಗಡೆ ಆ ಥರ